ಬಕಾಸುರರ ಲಿಸ್ಟ್ ಮಾತ್ರ ಯಾಕೋ ನಿಲ್ತಾನೆ ಇಲ್ಲ. ಆ ಕಡೆಗೆ ಲೋಕಾಯುಕ್ತ ದಾಳಿ ಬಕಾಸುರರು ಯಾರನ್ನು ಹಿಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ವಾಲ್ಮೀಕಿ ಹಗರಣದಲ್ಲಿ ಬಕಾಸುರರಾಗಿ ತಿಂದುಂಡು ಎಲ್ಲ ಆಗಿದೆಯಲ್ಲ, ಈ ವಿಚಾರದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆ ಆಗಿದೆ 187 ಕೋಟಿ ಹಗರಣದ ವಿಚಾರದಲ್ಲಿ. ಇವತ್ತು ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಸಾಧ್ಯತೆ ಇದೆ. ಕಾರಣ 24 ಗಂಟೆಯಿಂದಲೂ ಕೂಡ ಇಡಿ ವಿಚಾರಣೆಯನ್ನ ಮಾಡ್ತಾನೆ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲನಿ, ಬಳ್ಳಾರಿ ನಿವಾಸಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದೆ. ರಾತ್ರಿ 12 ಗಂಟೆಯ ವೇಳೆಗೆ ಬ್ರೇಕ್ ಅನ್ನ ನೀಡಿದ್ರು. ಕಾರಣ ಸ್ವಲ್ಪ ಬೇಕಲ್ಲ, ಒಂಚೂರು ಅದು ನಿದ್ದೆ ಮಾಡಿ ಅಂತ ಹೇಳಿ. ಬೆಳಗ್ಗೆ 6:30 ಬಳಿಕ ಮತ್ತೆ ಪರಿಶೀಲನೆಯನ್ನ ಮಾಡಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ ಇನ್ನೇ ಬೆಳಗ್ಗೆ 7 ಗಂಟೆಯಿಂದ ಶುರುವಾದಂಥ ವಿಚಾರಣೆ ರಾತ್ರಿ 12 ಗಂಟೆಗೆ ಬ್ರೇಕ್ ಕೊಟ್ಟರು. ಇವತ್ತು ಬೆಳಗಿನ ಜಾವ 6:30ಕ್ಕೆ ಮತ್ತೆ ಆರಂಭ ಮಾಡಿದ್ರು. ಇನ್ನೂ ಕೂಡ ವಿಚಾರಣೆಯನ್ನ ಮಾಡ್ತಾನೆ ಇದ್ದಾರೆ, ದಾಖಲಾತಿಗಳನ್ನು ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ. ಸೊ ಬೆಂಗಳೂರಿನ ಡಾಲರ್ಸ್ ಕಾಲನಿ, ಬಳ್ಳಾರಿಯ ನಿವಾಸಗಳಲ್ಲಿ ಕೂಡ ಒಟ್ಟು ನಿನ್ನೆ 18 ಕಡೆಗಳಲ್ಲಿ ಇಡಿ ದಾಳಿಯನ್ನ ಮಾಡಿದ್ದು. ಸೊ ರಾಯಚೂರು, ಬಳ್ಳಾರಿ, ಬೆಂಗಳೂರು, ಅವರ ಆಪ್ತರು ಎಲ್ಲರನ್ನ ಕೂಡ, ಅದರಲ್ಲೂ ಕೂಡ ನಾಗೇಂದ್ರ ಆಪ್ತರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಾಗಿದೆ. ಇವತ್ತು ಇಡೀ ದಿನ ಪರಿಶೀಲನೆಯನ್ನ ಇಡಿ ನಡೆಸಲಿದೆ. ಬೆಳಗ್ಗೆ 5 ಗಂಟೆಗೆ ಬ್ಯಾಂಕ್ ಅಧಿಕಾರಿಗಳನ್ನ ಇಡಿ ಕರೆಸಿಕೊಂಡಿದೆ. ಬೆಳಗ್ಗೆ 5 ಗಂಟೆಗೆನೆ ನಾಗೇಂದ್ರ ಮನೆಯಲ್ಲಿ ಸಿಕ್ಕಿರುವ ದಾಖಲೆಯನ್ನ ಬ್ಯಾಂಕ್ ಸಿಬ್ಬಂದಿ ಪರಿಶೀಲಿಸ್ತಾ ಇದ್ದಾರೆ. PA ಹರೀಶ್ ಕೊಟ್ಟ ಮಾಹಿತಿ ಆಧರಿಸಿ ನಾಗೇಂದ್ರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ. ಇಡಿ ದಾಳಿಯಲ್ಲಿ ಸಿಕ್ಕ ದಾಖಲೆಯನ್ನ ಆಧರಿಸಿ ನಾಗೇಂದ್ರ ಇಡಿ ವಿಚಾರಣೆ ಮಾಡ್ತಾರೆ. ಸೊ ನಾಗೇಂದ್ರ ನಿವಾಸದಲ್ಲಿ ಸದ್ಯ 5 ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರಂತೆ. ಸೊ ಒಂದು ಕಡೆಗೆ ನಾಗೇಂದ್ರ ಅವರ PA ಹರೀಶ್ನನ್ನ ಈಗಾಗಲೇ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅವನ ಹೇಳಿಕೆ ಆಧಾರದ ಮೇಲೆ ನಾಗೇಂದ್ರ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ. ಅದರ ಜೊತೆಗೆ ಬ್ಯಾಂಕ್ನಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ, ಬ್ಯಾಂಕ್ನಲ್ಲಿ ಅದನ್ನು ಮ್ಯಾಚ್ ಮಾಡ್ತಾರೆ. ಅಲ್ಲೇನಾದರೂ ಸಮಸ್ಯೆಗಳಾದರೆ ಮತ್ತೆ ಅದು ಇನ್ನೊಂದಿಷ್ಟು ತಗಲಾಕೊಳ್ಳುತ್ತೆ. ಅದರ ಜೊತೆಗೆ ಅಲ್ಲಿ ವ್ಯತ್ಯಾಸಗಳೇನಾದರೂ ಕಾಣಿಸಿದ್ರೆ IT ಕೂಡ ಎಂಟ್ರಿ ಕೊಡುತ್ತೆ, ಇನ್ಕಮ್ ಟ್ಯಾಕ್ಸ್. ಸೊ ಅವರು ಕೂಡ IT ಅಧಿಕಾರಿಗಳು ಕೂಡ ಇದರಲ್ಲಿ ಎಂಟ್ರಿ ಕೊಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಏನೇನು ಪರಿಶೀಲನೆ, ಏನೇನು ದಾಖಲೆಯನ್ನು ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಅಲ್ಲೇನಾದರೂ IT ರಿಟರ್ನ್ ಮಾಡಿದಾರೋ ಇಲ್ವೋ ಇವೆಲ್ಲವೂ ಕೂಡ ಏನಾದರೂ ಗಮನಕ್ಕೆ ಬಂದರೆ ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಅವರು ಎಂಟ್ರಿ ಕೊಡ್ತಾರೆ. ಅವಾಗ ನನ್ನ 2 ಸಹೋದ್ಯೋಗಿಗಳು ನನ್ನ ಸಂಪರ್ಕದಲ್ಲಿದ್ದರೆ. ಬೆಂಗಳೂರಿನಿಂದ ಉಮೇಶ್ ಕ್ರೈಮ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬಳ್ಳಾರಿಯಿಂದ ನನ್ನ ಸಹೋದ್ಯೋಗಿ ಅಮರೇಶ್ ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಉಮೇಶ್, ಏನು ಇವತ್ತೆಲ್ಲ ಲೆಕ್ಕಾಚಾರ? ನಿನ್ನೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಿಮಗೂ ಪುರ್ಸತ್ ಸಿಕ್ಕಿಲ್ಲ, ಒಂದಾದ್ಮೇಲೆ ಒಂದು ವರದಿಗಳು ಬರ್ತಾನೆ ಇದೆ ಇಡಿ ವಿಚಾರದಲ್ಲಿ. ಇವತ್ತೇನು ಅಂತ? ಅರುಣ್, 26 ಗಂಟೆ ಕಳೆದಿರುವಂಥದ್ದು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಈಗ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸಾಕಷ್ಟು ಕಡೆಗಳಲ್ಲಿ, ಅಂದರೆ 18 ಕಡೆಗಳಲ್ಲಿ ಏನು ದಾಳಿ ಮಾಡಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮುಂದುವರಿಸಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಮುಂದುವರಿಸಿದ್ದಾರೆ ಅಂದರೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿದಾವೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ವೇಳೆಯಲ್ಲಿ ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನೋದಾದರೆ ಆದಷ್ಟು ಬೇಗ ದಾಳಿ ಮುಗಿತಾ ಇತ್ತು. ಆದರೆ ಇವತ್ತು 26 ಗಂಟೆ ಕಳೆದರೂ ಕೂಡ ಇನ್ನೂ ಕೂಡ ದಾಳಿ ನಡೀತಾ ಇದೆ ಅನ್ನೋದಾದರೆ ನಿಜಕ್ಕೂ ನಿಗಮ ಮಂಡಳಿಯಲ್ಲಿ ಆಗಂಥ ಹಗರಣಗಳಿಗೆ ಸಂಬಂಧಪಟ್ಟ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಅನ್ನೋದನ್ನು ನಾವು ಭಾವಿಸ್ಕೋಬೇಕಾಗುತ್ತೆ. ಅದಕ್ಕೆ ಪೂರಕವೆಂಬಂತೆ ನನ್ನೇನು PA ಹರೀಶ್ನನ್ನು ಕೂಡ ಕಸ್ಟಡಿಗೆ ಪಡೆದಂಥ ಇಡಿ ಅಧಿಕಾರಿಗಳು ರಾತ್ರಿವರೆಗೂ ಕೂಡ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ರಾತ್ರಿ 11:30 ಸುಮಾರಿಗೆ ಮತ್ತೆ ಮಾಜಿ ಸಚಿವ ವಿ ನಾಗೇಂದ್ರ ಅವ್ರ ಮನೆಗೆ ಕರ್ಕೊಂಡ್ಬಂದಿದ್ರು. 11:15 ತನಕ ಇಬ್ಬರನ್ನು ಕೂಡ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಿದಂಥ ಅಧಿಕಾರಿಗಳು ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಮತ್ತೆ ಬ್ಯಾಂಕ್ನ ಸಿಬ್ಬಂದಿಯನ್ನು ಇವರ ಮನೆಗೆ ಕರೆಸ್ಕೊಂಡಿರುವಂಥದ್ದು. ಅಂದರೆ ಇಲ್ಲಿವರೆಗೂ ನಡೆದಿರುವಂಥ ಹಗರಣದಲ್ಲಿ ನಡೆದಿರುವಂಥ ಬ್ಯಾಂಕ್ನ ವ್ಯವಹಾರಗಳೇನಿದ್ವು ಅದು ಸಂಬಂಧಪಟ್ಟ ಹಾಗೆ ನಿನ್ನೆ ಸಾಕಷ್ಟು ಮಹತ್ವದ ದಾಖಲೆಗಳು ಲಭ್ಯ ಆದ ಹಿನ್ನೆಲೆಯಲ್ಲಿ ಇವತ್ತು ಬ್ಯಾಂಕ್ನ ಸಿಬ್ಬಂದಿಯನ್ನು ಕರ್ಕೊಂಬಂದು ಈಗ ಯಾವೆಲ್ಲ ಬ್ಯಾಂಕ್ಗಳಿಗೆ ಅಮೌಂಟ್ ಹೋಗಿದೆ, ಯಾವ ತಾರೀಕಿನಿಂದ ಹೋಗಿದೆ, ಯಾರ ಮುಖಾಂತರ ಹೋಗಿದೆ ಮತ್ತು ನಕಲಿ ಅಕೌಂಟ್ಗಳು ಎಷ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ಬ್ಯಾಂಕ್ ಸಿಬ್ಬಂದಿ ಮುಖಾಂತರ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದ್ರ ಜೊತೆಗೆ PA ಹರೀಶ್ನೇ ಏನು ಮಾಹಿತಿ ಕೊಟ್ಟ ಅದ ಆಧಾರದ ಮೇಲೆ ಈಗ ವಿ ನಾಗೇಂದ್ರ ಅವ್ರನ್ನು ಕೂಡ ಅಲ್ಲೇ ಮನೆಯಲ್ಲೇ ಕ್ರಾಸ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ದಾಖಲೆಗಳು ಕೂಡ ಎಲ್ಲ ಕಡೆಗಳಲ್ಲೂ ಪತ್ತೆ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಮಾಜಿ ಸಚಿವ ವಿ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುತ್ತೋ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಎಷ್ಟು ಇವತ್ತು ಸಂಜೆ ತನಕ ನಡೆಯುತ್ತಾ ಅಥವಾ ಇವತ್ತು ರಾತ್ರಿ ತನಕ ಮುಂದುವರಿಯುತ್ತಾ ಇಡಿ ಕಾರ್ಯಾಚರಣೆ ಅನ್ನೋದು ಒಂದು ಕಡೆ ಆದರೆ, ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿಯ ಆಧಾರದ ಮೇಲೆ ಏನು PA ಹರೀಶ್ ಸಚಿವರ ಪರವಾಗಿ ಕೆಲಸ ಮಾಡಿದ್ದಾರೆ, ಅವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಒಂದು ಪರೋಕ್ಷವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಸಚಿವ ವಿ ನಾಗೇಂದ್ರವನ್ನು ಬಂಧನ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಅರುಣ್, ಉಮೇಶ್, ಈ ಬ್ಯಾಂಕ್ನವ್ರನ್ನ ಕರೆಸ್ಕೊಂಡು ಎಲ್ಲ ತಾಳೆ ಹಾಕ್ತಾ ಇರುವಂಥ ಲೆಕ್ಕಾಚಾರಗಳು ಒಂದು ಕಡೆಗೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂಥದ್ದಂತೂ ಕಾಣಿಸ್ತಾ ಇದೆ. ಮಗದೊಂದು ಕಡೆಗೆ ಕ್ಯಾಶ್ ವಿಡ್ರಾಲ್ಗಳು ಏನಾದರೂ ನಡೆದಿದೆಯಾ ಈ ಅಮೌಂಟ್ಗಳು? ಈಗ
ಅರುಣ್, ಈ ಹಗರಣ ನಿಗಮ ಮಂಡಳಿಯ ಅಧ್ಯಕ್ಷ ಅಲ್ಲಿ ಹಗರಣ ಏನು ಬೆಳಕಿಗೆ ಬಂತು. ಬೆಳಕಿಗೆ ಬಂದಂಥ ವೇಳೆಯಲ್ಲಿ ಮೊದಲಿಗೆ ಹೈದರಾಬಾದ್ಗೆ ದೊಡ್ಡ ಮೊತ್ತದ ಹಣ ಹೋಗುತ್ತೆ. ಆ ನಂತರದಲ್ಲಿ ಹೈದರಾಬಾದ್ನ ಬ್ಯಾಂಕ್ಗಳಿಂದ ಹಂತ ಹಂತವಾಗಿ ಅಂದರೆ ಚಿಕ್ಕ ಪುಟ್ಟ ಅಕೌಂಟ್ಗೆ ಮಾಡಿಕೊಂಡು ಬೆಂಗಳೂರಿಗೆ ಮತ್ತೆ ವರ್ಗಾವಣೆ ಮಾಡಿರುವಂಥದ್ದು. ಆ ವರ್ಗಾವಣೆ ಮಾಡಿದಂಥ ವೇಳೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ನಕಲಿ ಅಕೌಂಟ್ಗಳನ್ನ ತೆರೆದು ಆ ಮುಖಾಂತರ ಆ ಕೋಟಿ ಅಮೌಂಟ್ ಏನಿತ್ತು ಅದನ್ನು ಲಕ್ಷದ ಅಮೌಂಟ್ ಆಗಿ ವಿಂಗಡಣೆ ಮಾಡಿ ಅದನ್ನು ನಕಲಿ ಅಕೌಂಟ್ಗಳು ಕ್ರಿಯೇಟ್ ಮಾಡಿ ಆ ಅಕೌಂಟ್ಗಳಿಗೆ ಅಮೌಂಟ್ ಹಾಕಿರುವಂಥದ್ದು. ಅಲ್ಲಿಂದ ಕೂಡ ಇವರು ಆ ಅಮೌಂಟ್ ಡ್ರಾ ಮಾಡಿಕೊಂಡು ಕೆಲವೊಂದು ಚಿನ್ನಾಭರಣದ ಅಂಗಡಿಗಳಲ್ಲಿ ಏನು ಚಿನ್ನದ ಗಟ್ಟಿಗಳು ಖರೀದಿ ಮಾಡಿರುವಂಥದ್ದು, ಬೇರೆ ಬೇರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಐಷಾರಾಮಿ ಹೋಟೆಲ್ಗಳಾಗಿರ್ಬೋದು, ಆ ಅಕೌಂಟ್ಗಳ ಮುಖಾಂತರ ಕೂಡ ಇವರು ಹಣವನ್ನು ಡ್ರಾ ಮಾಡಿರೋದು SIT ತನಿಖೆ ವೇಳೆಯಲ್ಲೇ ಪತ್ತೆಯಾಗಿತ್ತು. ಈ ಸಂಬಂಧಪಟ್ಟಾಗೆ ED ಅಧಿಕಾರಿಗಳು ಕೂಡ ತನಿಖೆ ನಡೆಸಿದ್ರು. ಆ ತನಿಖೆ ವೇಳೆಯಲ್ಲಿ MD ಆಗಿದ್ದಂಥ ಪದ್ಮನಾಭು ಮತ್ತು ಅಕೌಂಟೆಂಟ್ ಪರಶುರಾಮ್ ಏನಿದ್ರು ಅವರ ಮುಖಾಂತರ ಕೂಡ ಮಾಹಿತಿಗಳು ಕಲೆಕ್ಟ್ ಮಾಡಿದರು. ಮತ್ತು ಈಗಾಗಲೇ ಸತ್ಯನಾರಾಯಣ ರಾವ್ ಏನಿದ್ದಾರೆ ಈ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಸತ್ಯನಾರಾಯಣ ಸೂಚನೆ ಮೇರೆಗೆ ಬೆಂಗಳೂರಿಗೆ ಪದ್ಮನಾಭು ಮತ್ತು ಪರಶುರಾಮ್ಗೆ ಅಮೌಂಟ್ ಬರುತ್ತೆ. ಪರಶುರಾಮು ಇಬ್ಬರು ಅಂದರೆ ಶಾಸಕ ದದ್ದಲ್ PA ಪಂಪಣ್ಣ ಮತ್ತು P ಹರೀಶ್ ಏನಿದ್ದಾರೆ ನಾಗೇಂದ್ರ ಪೇ ಇವರಿಗೆ ಅಮೌಂಟ್ ಕೊಟ್ಟಿರೋದ್ರ ಬಗ್ಗೆ ಕೂಡ ಆತ ಹೇಳಿಕೆ ನೀಡಿದ್ದಾನೆ. ಹಾಗಾಗಿ ಇವರನ್ನ ಇಟ್ಕೊಂಡು ಈಗ ಯಾರಿಗೆಲ್ಲ ಅಮೌಂಟ್ ಕೊಟ್ರಿ ಮತ್ತು ಇಲ್ಲಿ ನಿಮ್ಮ ಸಚಿವರ ಪಾತ್ರ ಏನಿದ್ರಲ್ಲಿ, ಶಾಸಕರ ಪಾತ್ರ ಏನಿದ್ರಲ್ಲಿ ಅನ್ನೋದ್ರ ಬಗ್ಗೆ ಅವರ PAಗಳ ಮುಖಾಂತರ ಈಗ ಮಾಹಿತಿ ಕಲೆಕ್ಟ್ ಮಾಡಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಕೆಲವೊಂದು ದಾಖಲೆಗಳು ಕೂಡ ಈಗ ನೆನ್ನೆ ದಾಳಿಯಲ್ಲಿ ಪತ್ತೆಯಾಗಿದ್ದಾವೆ. ಅದೇ ಕಾರಣಕ್ಕೆ ಇವತ್ತು ಮತ್ತೆ ಬ್ಯಾಂಕ್ನ ಪರಿಣಿತ ಸಿಬ್ಬಂದಿಯನ್ನು ಕರ್ಕೊಂಡ್ಬಂದು ಈಗ ಅವರ ಮುಖಾಂತರ ಯಾವೆಲ್ಲ ಬ್ಯಾಂಕ್ಗಳು ನಕಲಿ, ಯಾವೆಲ್ಲ ಅಸಲಿ ಆಗಿದ್ದಾವೆ, ಎಷ್ಟು ಬ್ಯಾಂಕ್ಗಳಿಗೆ ಅಮೌಂಟ್ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ದಾಳಿ ಮುಂದುವರಿತಾ ಇರುವಂಥದ್ದು. ಆ ದಾಳಿಯಲ್ಲಿ ಮತ್ತೆ ಏನೆಲ್ಲ ಸಿಗ್ತವೆ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್.